ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ಅಂತ ಹೇಳಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 3 ಈರುಳ್ಳಿ, 4 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ. ಮಸಾಲೆಗೆ ಬಂದು ಅಂದರೆ ಸ್ಪೈಸಸ್ 1 ಸ್ಟಾರ್ ಹೂವು, 4 ಲವಂಗ, 2 ಚಕ್ಕೆ, ಕಲ್ಲು ಹೂವು, 2 ಏಲಕ್ಕಿ, ಸ್ವಲ್ಪ ಸೋಂಪು ಕಾಳು ಮತ್ತು ಪಲಾವ್ ಎಲೆ. ರುಬ್ಲಿಕ್ಕೆ ಅಂತ ಹೇಳಿ ಹಸಿಮೆಣಸಿನ್ಕಾಯಿ 4, ಶುಂಠಿ 1-2 ಇಂಚು, 1-2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ ಬಂದು 1 ಸ್ಪೂನು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಧನಿಯಾ ಪುಡಿ, ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ಸಿಂಪಲ್ಲಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ಥರ ಕಾಯಿ ಆ್ಯಡ್ ಮಾಡ್ತಿಲ್ಲ. ಟ್ರೈ ಮಾಡಿ ನೋಡಿ ಒಂದು ಸಲ ಮನೇಲಿ. ಫಸ್ಟ್ ನಾನು ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದೀನಿ. ಈ ಥರ ಉದ್ದುದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡು, ಏನು ನಾನು ಟೊಮೊಟೊ ತೊಗೊಂಡಿದ್ದೆ ಅದನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿಟ್ಕೊಳ್ಳೋಕೆ ಹೋಗಿಲ್ಲ. ಈ ಥರನೇ ಈರುಳ್ಳಿನ ನಾನು ಯಾವ ಥರ ಉದ್ದ ಹಚ್ಕೊಂಡಿದ್ದೀನೋ ಅದೇ ಥರ ಟೊಮೊಟೊನೂ ಹಚ್ಕೋತಾ ಇದ್ದೀನಿ. ಈ ಥರ ಟೊಮೊಟೊನೂ ಹಚ್ಚಿಟ್ಕೊಂಡು ಈ ಥರ ಒಂದು ಸಲ ನೀವು ಟ್ರೈ ಮಾಡಿ. ಭಟ್ರು ಫಂಕ್ಷನ್ಗಳಲ್ಲಿ ಯಾವ ರೀತಿ ಬಾತ್ ಮಾಡ್ತಾರೋ ಸೇಮ್ ಅದೇ ಥರ ಬರುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಆಲ್ರೆಡಿ. ಎಣ್ಣೆ ಬಿಸಿ ಆದಮೇಲೆ ನಾನೇನು ತೊಗೊಂಡಿದ್ದೆ ಸ್ಪೈಸಸ್ ಎಲ್ಲನೂ ಹಾಕ್ತಾಯಿದ್ದೀನಿ. ಹಾಕಿ 1 ನಿಮಿಷ ಹಾಗೆ ಬಿಟ್ಟು, ಅಂದರೆ ಅದು ಫ್ಲೇವರ್ ಬಿಡಬೇಕು ಎಣ್ಣೆಲೇ ಸ್ವಲ್ಪ. ನೋಡಿ ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ಅಂದರೆ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಂತ್ಯ ಹಾಕಿ ಹಚ್ಚಿಟ್ಕೊಂಡಿದ್ದ ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ, ಹಸಿ ಸ್ಮೆಲ್ ಹೋಗೋವರೆಗೂ. ಈರುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು ಅಂತ ಹೇಳಿ ಫ್ರೈ ಮಾಡ್ತಾಯಿದ್ದೀನಿ. ಈ ಫ್ರೈ ಆದಮೇಲೆ ಇವಾಗ ನಾನು ತೊಳೆದು ಇಟ್ಕೊಂಡಿದ್ದ ಅವರೆಕಾಳು, ಸ್ವಲ್ಪ ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳು ಸೀಸನ್ ಅಲ್ವಾ ಈಗ, ಸೊ ಏನೇ ಮಾಡಿದ್ರು ಸ್ವಲ್ಪ ಅವರೆಕಾಳನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಈ ಸೀಸನ್ ಮುಗಿದ್ಮೇಲೆ ಮತ್ತೆ ನಮ್ಗೆ ಅವರೆಕಾಳು ತಿನ್ನಬೇಕು ಅಂತ ಸಿಗಲ್ಲ. ಅದನ್ನು ಹಾಕಾದ್ಮೇಲೆ ಹಚ್ಚಿಟ್ಕೊಂಡಿದ್ದಂಥ ಟೊಮೊಟೊನ ಹಾಕಿ, ಏನು ನಾನು ತೊಗೊಂಡಿದ್ದೆ ಆವಾಗಲೇ ಹೇಳಿದೆ ನಾನು, ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಇದು ಟೊಮೊಟೊ ಸಾಫ್ಟ್ ಆಗಲಿ ಅಂತ ಹೇಳಿ ಅರಿಶಿಣದ ಪುಡಿ, ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ನಾನು. ಕಲ್ಲುಪ್ಪನ್ನ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಸಾಫ್ಟ್ ಆಗೋಕ್ಕೆ ಅಂತ ಬಿಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಫುಲ್ಲು ಟೊಮೊಟೊ ಸ್ಮ್ಯಾಶ್ ಆಗಿಬಿಡ್ಬೇಕು. ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೋತಾ ಇರಿ. ಹಾಗೆ ಬಿಟ್ಬಿಡ್ಬೇಡಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಟಿದ್ದೆಲ್ವ, ಆವಾಗ ನಾನೇನು ರುಬ್ಬಿಟ್ಕೊಂಡಿದ್ದೆ ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ನಾನು. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಆ್ಯಡ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ, ನಾನು 2 ಗ್ಲಾಸ್ ಅಷ್ಟೇ ಹಾಕ್ತಾ ಇರೋದು. ಸೊ ಇಷ್ಟಿಷ್ಟೇ ತೊಗೊಂಡಿದ್ದೀನಿ, ಸ್ವಲ್ಪನೇ ಸ್ಪೈಸಸ್ ಪೌಡರ್ನ. ಎಲ್ಲ ಪೌಡರ್ನೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು 1-2 ನಿಮಿಷ ಅದನ್ನು ಫ್ರೈ ಮಾಡಿ ಎಣ್ಣೆಲಿ ಹಾಕಿಯೇ. ನೆಕ್ಸ್ಟ್ ನಾನು ಯಾವ ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ದೆ ಆ ಪಾತ್ರೆಯಲ್ಲಿ 1:2 ಥರ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಬೇಕು. ಈ ಥರ ಮಿಕ್ಸ್ ಮಾಡಿ ಸಪ್ಪೆ ಉಪ್ಪು ಎಲ್ಲ ನೋಡಿಕೊಂಡು, ಉಪ್ಪು ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಸಪ್ಪೆ ಇದ್ದರೆ ಖಾರ ಕಮ್ಮಿ ಅಂತ ಅನಿಸಿದ್ರೆ, ಖಾರ ತುಂಬ ತಿನ್ನೋರು 1-2 ಮೆಣಸಿನ್ಕಾಯಿನ ಹಾಕ್ಕೊಂಡ್ರು ನಡೆಯುತ್ತೆ. ನೆಕ್ಸ್ಟ್ ಈ ಥರ ಕುದಿ ಬಂದಾಗ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಕಿದ ತಕ್ಷಣ ಹಾಗೆ ಬಿಟ್ಬಿಡಬೇಡಿ, ಯಾಕಂತಂದರೆ ತಳ ಹಿಡಿದ್ಬಿಡುತ್ತೆ. ಈ ಥರ ಮಿಕ್ಸ್ ಮಾಡಿ ಅದು ಕುದಿಬೇಕಾದ್ರೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಯಾಕಂದರೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಸಪ್ಪೆ ಇತ್ತು ಅಂತೇಳಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಈ ಥರ ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ತಾಯಿದ್ದೀನಿ. 1 ವಿಷಲ್ ಬರ್ಸು. ನೋಡಿ ವಿಷಲ್ ಆರಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೊಮೊಟೊ ಬಾತು ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್.
ನಿಜ ಹೇಳಬೇಕು ಅಂತಂದರೆ ಕಳೆದು ಹೋಗ್ಬಿಡ್ತಾರೆ ಇದನ್ನು ತಿಂದರೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಈ ಭಟ್ರುಗಳು ಮಾಡ್ತಾರೆ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಟೊಮೊಟೊ ಬಾತು, ಸೊ ಅದೇ ಥರ ಇತ್ತು. ನೀವು ಟ್ರೈ ಮಾಡಿ ನೋಡಿ, ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ಅಂತೂ. ಹಿಂಗೆ ಅಂದರೆ ವಿಷಲ್ ಆರಿದ್ಮೇಲೆ ಕ್ಯಾಪ್ ಓಪನ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾನು ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ವ್ಲಾಗ್ಸ್. ಇವತ್ತು ಬಂದು ನಾನೊಂದು ಹೊಸ ಕ್ರೋಸಾ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು, ವಿತೌಟ್ ಕುಚ್ ಅಂತಲೇ ಹೇಳ್ಬೋದು. ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ. ನಾನು ಒಂದು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಅಂತೂ ಸಖತ್ತಾಗಿ ಬರುತ್ತೆ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಲೇಸಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾನು 3 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಸೆಕೆಂಡ್ ಟೈಮ್ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೊಂದು ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಲಾಕ್ ಮಾಡಿ ನೆಕ್ಸ್ಟ್ ಈಗ ನಾನು 3 ಚೈನ್ ಹಾಕ್ತಾ ಇದ್ದೀನಿ. 1 2 3 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಿ ನೋಡಿ, ಈ ಥರ ಸ್ಲ್ಯಾಂಡಾಗಿ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೀಡಲ್ನ ಮೇಲೆ ತಂದು 2ರಿಂದ 1, 2 ದಾರದಿಂದ 1 ಮತ್ತು 2 ದಾರದಿಂದ 1 ಮಾಡಿ ನೋಡಿ. ಈ ಥರ ವಿ ಶೇಪಲ್ಲಿ ಕಾಣಿಸುತ್ತೆ. ಈ ಥರ ಬಂದಿದೆ ಅಲ್ವಾ. ಈಗ ಮತ್ತೆ ನೀಡಲ್ ಒಂದು ಚೈನ್ ಹಾಕ್ಬೇಕು. ಮತ್ತು 2 ಚೈನ ಹಾಕಿ ನೀಡಲ್ ಮೇಲೆ 1 ಸಲ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಮೇಲೆ ತಂದು ನೆಕ್ಸ್ಟ್ ಇಲ್ಲೂ ಅಷ್ಟೇ 3 ದಾರ ಇರುತ್ತೆ ನೀಡಲ್ ಮೇಲೆ. 2ರಿಂದ 1 ಮತ್ತು 2ರಿಂದ 1 ಈ ಥರ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಮತ್ತು ಒಳಗಡೆ ಹೋಗಿ ನೀಡಲ್ ತಂದು 2 ದಾರದಿಂದ 1, 2 ದಾರದಿಂದ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಒಳಗಡೆ ಹೋಗಿ ಮೇಲೆ ತಂದು 2ರಿಂದ 1 2ರಿಂದ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಒಳಗೆ ಹೋಗಿ ಮೇಲೆ ತಂದು 2 ದಾರದಿಂದ 1 ಮತ್ತು 2 ದಾರದಿಂದ 1. ನಾನು ಟೋಟಲ್ ಇಲ್ಲಿ 7 ಮಾಡ್ತಾಯಿದ್ದೀನಿ. 7 ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. 2ರಿಂದ 1, 2ರಿಂದ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಒಳಗಡೆ ಹೋಗಿ ನೀಡಲ್ ಮೇಲೆ ಬಂದು 2 ದಾರದಿಂದ 1, 2 ದಾರದಿಂದ 1 ಸಲ ಈ ಥರ ಡಬಲ್ ಕ್ರೋಶಾ ಮಾಡ್ಕೊಬೇಕು. ಮತ್ತು ನೀಡಲ್ ಮೇಲೆ 1 ಸಲ ದಾರ ಸುತ್ತಿ ಒಳಗಡೆ ಹೋಗಿ ತಂದು ಮೇಲೆ 2 ದಾರದಿಂದ 1, 2 ದಾರದಿಂದ 1 ಈ ಥರ ಮಾಡಿ ನೋಡಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚೂರು ಸ್ವಲ್ಪ ಹೊಳ್ಗಾದಂಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಅಲ್ಲಿಂದ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ನ ಹಾಕಿ 1 2 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈಗ ಸೇಮ್ ಅದೇ ಥರ 3 ಚೈನ್ನ ಹಾಕಿ ನೋಡಿ 1 2 3 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ಹಾಕಿ ಸುತ್ತಕೊಂಡು ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ನೀಡಲ್ ಮೇಲೆ ತಂದು 2 ದಾರದಿಂದ 1 ಸಲ, 2 ದಾರದಿಂದ 1 ಸಲ ಮತ್ತು 2 ದಾರದಿಂದ 1 ಸಲ 3 ಸಲ ಈ ಥರ ಮಾಡ್ತಾಯಿದ್ದೀನಿ ನೋಡಿ. 3 ಸಲ ಕೌಂಟ್ ಮಾಡ್ಕೊಳ್ಳಿ ನೋಡಿ. ಇವಾಗಲೂ ಅದೇ ಥರ ವಿ ಶೇಪ್ ಬಂತು. ನೆಕ್ಸ್ಟ್ ಇಲ್ಲಿ 1 ಚೈನ್ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಿ ಅದ್ರೊಳಗಡೆ ಹೋಗಿ ನೀಡಲ್ನ ಮೇಲೆ ಬಂದು 2 ದಾರದಿಂದ 1 ಸಲ ಮತ್ತು 2 ದಾರದಿಂದ 1 ಸಲ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪಲ್ಲಿ ಹೋಗಿ ಮೇಲೆ ಬಂದು 2 ದಾರದಿಂದ 1 ಸಲ, 2 ದಾರದಿಂದ 1 ಸಲ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶಾ ಆಯಿತು. ನೆಕ್ಸ್ಟ್ ಇದು 3ನೇದು
ನೆಕ್ಸ್ಟ್ ದಾರ ಸುತ್ತಿ ನೀಡಲ್ ಒಳಗಡೆ ಹಾಕಿ ನೀಡಲ್ನ ಮೇಲೆ ತಂದು 2ರಿಂದ ಒಂದು ಸಲ ಮತ್ತೆರಡರಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಒಳಗಡೆ ಹೋಗಿ ನೀಡಲ್ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ತಿ ಒಳಗೋಗಿ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ 7 ಚೈನ್ ಹಾಕ್ಕೊಳ್ಳಿ. ನೋಡಿ ದಾರನ ಈ ಥರ ಬೆರಳಲ್ಲಿ ಸ್ಟಿಫಾಗಿ ಇಟ್ಕೊಳ್ಳಿ, ನೀಟಾಗಿ ಬರುತ್ತೆ. ಚೂರು ಲೂಸ್ ಆದ್ರೂ ಅದು ಡಿಸೈನ್ ಚೆನ್ನಾಗಿ ಬರಲ್ಲ, ಆ ಕಡೆ ಈ ಕಡೆ ಹೋಗುತ್ತೆ. ಮತ್ತು ಲೂಸ್ ಆದರೆ ಒಂಥರ ಬಫ್ ಥರ ಬಂದುಬಿಡುತ್ತೆ ಕುಚ್ಚು, ಹಾಗಾಗಿ ಚೆನ್ನಾಗಿ ಬರಲ್ಲ. ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕಿ 1 2 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ದಾರ ಮೇಲೆ ತಂದು ಲಾಕ್ ಮಾಡಿ ಮತ್ತೆ ಈಗ 3 ಚೈನ್ ಹಾಕ್ತಾಯಿದ್ದೀನಿ. 1 2 3 3 ಚೈನ್ ಹಾಕಿ ದಾರ ಮೇಲೆ 2 ಸಲ ದಾರ ಸುತ್ತಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ನ ಹಾಕ್ತಾಯಿದ್ದೀನಿ. 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪಲ್ಲಿ ಹೋಗಿ ನೀಡಲ್ನ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೇಮ್ ಇಲ್ಲೂ ಅಷ್ಟೇ 7 ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ 2 ದಾರ ನೋಡಿ ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪಲ್ಲಿ ಹೋಗಿ ನೀಡಲ್ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಈ ಥರ 7 ಚೈನ್ನ ಡಬಲ್ ಕ್ರೋಶ ಮಾಡಿ ಮತ್ತು ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ತುಂಬ ಈಸಿ ಫ್ರೆಂಡ್ಸ್. ನೀವು ಅಂದರೆ ಬಿಗಿನರ್ಸು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ದಾರ ಸ್ವಲ್ಪ ಮಿಸ್ ಆಯಿತು, ಸಾರಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ ಟ್ರಿಪಲ್ ಕ್ರೋಶ ಏನು ಮಾಡಿದ್ವಿ ಅದರೊಳಗಡೆ ಹೋಗಿ ನೀಡಲ್ ಮೇಲೆ ತಂದು 2ರಿಂದ 1 2ರಿಂದ 1 ನೆಕ್ಸ್ಟ್ ನೀಡಲ್ ಮೇಲೆ ದಾರ ಸುತ್ತಿ ನೀಡಲ್ ಮೇಲೆ ತಂದು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬಂತು. ನೆಕ್ಸ್ಟ್ ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಿಂಗಲ್ ಸ್ಟೆಪ್ ಮುಗೀತು. ಈ ಥರ ಬಂದಿದೆ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ದಾರನ ತೊಗೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಸೆಕೆಂಡ್ ಸ್ಟೆಪ್. ಮತ್ತು ನಾನಿಲ್ಲಿ ಲೇಸ್ ಮೇಲೆ ಮತ್ತು ನಾನಿಲ್ಲಿ ಪಿಂಕ್ ಕಲರ್ ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ದೆ, ಅಲ್ಲೇ ಅದ್ರ ಮೇಲೇ ಇದನ್ನು ಗ್ರೀನ್ ಕಲರು 2 ಟೈಮ್ಸ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನಾನೇನು 3 ಚೈನ್ ಹಾಕಿದ್ದೆ ಆ ಗ್ಯಾಪ್ ಒಳಗಡೆ ಹೋಗಿ 2 ದಾರದಿಂದ ಒಂದು ಸಲ ಇಲ್ಲೂ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ನೀಡಲ್ನ ತೆಗಿತಾ ಇದ್ದೀನಿ. ಸೊ ಇಲ್ಲೂ ಸೇಮ್ 7 ಡಬಲ್ ಕ್ರೋಶ ಮಾಡಬೇಕು. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ದಾರ ಸುತ್ತಿ 3 ಚೈನ್ ಏನಿದೆ ಆ ಗ್ಯಾಪ್ ಒಳಗಡೆ ಹೋಗಿ ಬಂದು ಮೇಲೆ 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ನೋಡಿ ಈ ಥರ ಹಿಂದೆ ಸ್ವಲ್ಪ ಎಳ್ಕೊಡಿ. ಗ್ಯಾಪ್ ಸ್ವಲ್ಪ ಚಿಕ್ಕದು ಅಂತ ಅನಿಸಿದ್ರೆ ಈ ಥರ ಹಿಂದೆ ಎಳ್ಕೊಂಡ್ರೆ ಬರುತ್ತೆ, ನೀಟಾಗಿ ಬರುತ್ತೆ ಅಂತ ಹೇಳಿ. ತುಂಬ ಸ್ಟಿಫಾಗಿ ಹಾಕ್ಕೊಳ್ಳಿ ಇದನ್ನು, ಅಂದರೆ ಸ್ವಲ್ಪ ಲೂಸಾಗಿ ಹಾಕೋದು ಎಲ್ಲ ಮಾಡಿದ್ರೆ ಈ ಬಫ್ ಥರ ಬಂದುಬಿಡುತ್ತೆ, ಚೆನ್ನಾಗಿ ಬರಲ್ಲ ಅದು ಡಿಸೈನ್. ಹಾಗಾಗಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ 3 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ನೀಡಲ್ ಮೇಲೆ ತಂದು ನೀಡಲ್ ಮೇಲೆ ಏನು 3 ದಾರ ಇರುತ್ತೋ ಅದನ್ನು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು ಸಲ ಮಾಡಿ 7 ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಸಣ್ಣದೊಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ಅದು ಯಾವುದಾದ್ರೂ ಹಾಕೋಬೋದು. ಲೀಫ್ ಥರ ಬರುತ್ತೆ ನೋಡಿ, ಅದನ್ನಾದರೂ ಹಾಕ್ಬೋದು.
ಇಲ್ಲ ಮುತ್ತು ಬರುತ್ತೆ, ಇಲ್ಲ ಸಿಲ್ವರ್ ಬರುತ್ತೆ. ನಿಮ್ಮ ಸ್ಯಾರಿಗೆ ಯಾವುದು ಕಾಂಬಿನೇಷನ್ ಆಗಿ ಬರುತ್ತೋ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬಾರ್ದು. ನಾನು ಬೀಡ್ ಲಾಕ್ ಮಾಡಿಲ್ಲ. ನಾನೇನು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಿದ್ದೆ ಪಿಂಕ್ ಕಲರು, ಅಲ್ಲಿ ಡಬಲ್ ಚೈನ್ ಏನು ಹಾಕಿದ್ದೆ ಅದರೊಳಗಡೆ ಹೋಗಿ ನೀಡಲ್ನ ಲಾಕ್ ಮಾಡ್ತಾಯಿದ್ದೀನಿ ನಾನು. ಲಾಕ್ ಮಾಡಾದಮೇಲೆ ಮತ್ತೆ ಇಲ್ಲಿ ನಾನು ಏನು ಪಿಂಕ್ ಕಲರಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಿದ್ದೆ, ಆ ಡಬಲ್ ಕ್ರೋಶದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಒಂದು ಚಿಕ್ಕ ಚಿಕ್ಕದು ಹೋಲ್ ಕಾಣಿಸ್ತಾ ಇರುತ್ತಲ್ಲ, ಅದರೊಳಗಡೆ ನೀಡಲ್ನ ಹಾಕಿ ದಾರ ಮೇಲೆ ತಂದು 2 ದಾರದಿಂದ ಒಂದು ಸಲ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಥರ ಇಲ್ಲಿ ಡಬಲ್ ಕ್ರೋಶ ಟ್ರಿಬಲ್ ಕ್ರೋಶ ಯಾವುದೂ ಮಾಡ್ತಿಲ್ಲ. ಜಸ್ಟ್ ನಾನು ಡಿಸೈನ ಕೆಳಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆ ಹೋಲ್ ಒಳಗಡೆ ನೀಡಲ್ನ ಹಾಕಿ ನೀಡಲಿಂದ ದಾರ ತಂದು 2 ದಾರದಿಂದ 1 ದಾರ ಮಾಡ್ತಾಯಿದ್ದೀನಿ. ಹಾಗೆ ಮಾಡಿದ ಮೇಲೆ ಮತ್ತೆ ನಾನಿಲ್ಲಿ ಎಲ್ಲಿ ಲಾಕ್ ಮಾಡಿದ್ದೆ ಅಲ್ಲಿ ಲಾಕ್ ಮಾಡಿಕೊಂಡು ನೋಡಿ, ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೀಡಲ್ ಮೇಲೆ ದಾರ ಸುತ್ತಿ ಏನು 3 ಚೈನ್ ಗ್ಯಾಪ್ ಇದೋ ಆ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ 2 ದಾರದಿಂದ ಒಂದು ಸಲ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಚೈನ್ ಅದೇ 3 ಚೈನ್ ಏನು ಹಾಕಿದ್ವಿ ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಮೇಲೆ ತಂದು 2 ದಾರದಿಂದ ಒಂದು ಸಲ, 2 ದಾರದಿಂದ ಒಂದು ಸಲ, ಇಲ್ಲೂ ಸೇಮ್ 7 ಡಬಲ್ ಕ್ರೋಶ ಮಾಡ್ತಾ ಬರ್ತಾಯಿದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಹಾಕ್ಸೋದು ಯಾರಿಗೆ ಇಷ್ಟ ಆಗಲ್ಲ, ತುಂಬ ಹೆವಿಯಾಗಿ ಕುಚ್ಚು ಹಾಕ್ಕೊಳ್ಳೋದು, ಕ್ರೋಶ ಕುಚ್ಚು ಹಾಕ್ಸೋದು ಮತ್ತು ಬೀಡ್ ಹಾಕ್ಸಿ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳೋರು ಇದನ್ನು ಹಾಕ್ಸಿ ನೋಡಿ, ಇಲ್ಲ ನೀವು ಹಾಕೋಕ್ಕೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತೆ ನಾನು ದಾರ ಮೇಲೆ ತಂದು ಪುಟ್ಟದೊಂದು ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ನಾನೇನು 2 ಚೈನ್ ಹಾಕಿದ್ದೆ ಡಬಲ್ ಕ್ರೋಶ ಮಾಡೋಕ್ಕಿಂತ ಮೊದಲೇ ಪಿಂಕ್ ದಾರದಲ್ಲಿ, ಆ ಹೋಲ್ ಒಳಗಡೆ ಹೋಗಿ ದಾರನ ಹಾಕಿ ಆ ಹೋಲ್ ಏನಿದೆ ಅಲ್ವಾ 2 ಚೈನ್ದು ಅದರೊಳಗಡೆ ನೀಡಲ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ಅದೇ ರೀತಿ ಏನು ಡಬಲ್ ಕ್ರೋಶ ಮಾಡಿದ್ದೆ ನಾನು ಆ ಹೋಲ್ ಒಳಗಡೆ ನೀಡಲ್ನ ಹಾಕಿ 2 ದಾರದಿಂದ ಒಂದು, 2 ದಾರದಿಂದ ಒಂದು, ಈ ಥರ ಸುಮ್ಮನೆ ಮಾಡ್ಕೊಂಡು ಕೆಳಗಡೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಡಿಸೈನ್ನ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಮತ್ತು ಏನಪ್ಪ ಅಂದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವ್ಲಾಗ್ಸ್ ಎಲ್ಲನೂ ಹಾಕ್ತಾಯಿದ್ದೀನಿ. ನೀವು ಯಾರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸುಮ್ಮನೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಥರ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನನ್ನು ಬೆಳೆಸಿ. ನಾನು ಇವಾಗ ಹೊಸಬ್ಳು ಯೂಟ್ಯೂಬರು, ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಈ ಥರನೇ ತುಂಬ ಡಿಸೈನ್ಸು ಕುಚ್ಚು ಹಾಕೋದಾಗಲಿ, ಇಲ್ಲ ಕ್ರೋಶ ಕುಚ್ಚು ಹಾಕೋದಾಗಲಿ, ರಂಗೋಲಿ ಡಿಸೈನ್, ಕುಕ್ಕಿಂಗ್ ಎಲ್ಲ ಥರದ್ದು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತಿರ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಅಂದರೆ ರಂಗೋಲಿ ಡಿಸೈನ್ಸ್ ಬೇಕಾ, ಇಲ್ಲ ಸ್ಯಾರಿ ಕುಚ್ಚು ಕ್ರೋಶ ಕುಚ್ಚು ಹಾಕೋದು ಬೇಕಾ, ಇಲ್ಲ ಕುಕ್ಕಿಂಗ್ ವೀಡಿಯೋಸ್ ಬೇಕಾ, ಈ 3ಅದರಲ್ಲಿ ಯಾವುದು ಬೇಕು ಅಂತ ಹೇಳಿ. ಸೊ ನಾನು ಆ ವಿಡಿಯೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಈ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ನನ್ನ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಡಿಸೈನ್ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿಗಾಗಲಿ ಮೈಸೂರು ಸಿಲ್ಕ್ ಸ್ಯಾರಿಗಾಗಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.